ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಆಲ್ರೆಡಿ ಬಿಗ್ ಬಾಸ್ ಅವರು ಒಂದು ಸೂಪರ್ ಡೂಪರ್ ಆಗಿರೋ ಪ್ರೋಮೋ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ ಪ್ರೋಮೋ ಏನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ಪ್ರೋಮೋ ವಿಚಾರಕ್ಕೆ ಬರೋದಾದ್ರೆ, ಗುರು ಶೋಭಾ ಶೆಟ್ಟಿ ಅಂತ ಹುಡುಗಿ ನಿಜವಾಗ್ಲೂ ಈ ಸೀಸನ್ಗೆ ಪಕ್ಕಾ ಬೇಕಾಗಿತ್ತು ಬಿಗ್ ಬಾಸ್ಗೆ. ಯಾಕಂದರೆ ಭವ್ಯಗೌಡ ಅವರು ಐಶ್ವರ್ಯ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ನಾವು ಸ್ಟಾರ್ಟಿಂಗ್ ವೀಕಲ್ಲಿ ಅಂದ್ಕೊಂಡಿದ್ವಿ. ಬಟ್ ಅದಾದಮೇಲೆ ಅವರಿಬ್ಬರು ತೂಕ ಎಲ್ಲೋ ಕಡಿಮೆ ಆಗೋಯ್ತು, ಎಲ್ಲೋ ಡಿಸಪಿಯರ್ ಆಗೋದ್ರ ಅಂತ ಅನ್ನಿಸ್ತು. ಇನ್ನು ಗೌತಮಿ ಅವರಂತೂ ಜಸ್ಟ್ ಪಾಸಿಟಿವ್ ಮುಖವಾಡ ಹಾಕೊಂಡು ಮಂಜಣ್ಣನ ಹಿಂದೆನೇ ಬದುಕ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇತ್ತು ನನಗೆ. ಇನ್ನು ಮೋಕ್ಷಿತ್ ಅವ್ರಂದ್ರೆ ಇನ್ನೂ ಎಲ್ಲಿರ್ಬೇಕು, ನನಗೆ ಹೆಂಗ್ ಆಡಬೇಕು ಅಂತ ಕಂಡಿಡ್ಕೊಳ್ಳೋದ್ರಲ್ಲೇ ಇದ್ದಾರೆ ಮೋಕ್ಷಿತ್ ಅವರು. ಅವ್ರಿಗೆ ಸ್ಟಾಮಿನಾ ಇದೆ, ಆಡಬೇಕು. ಅವ್ರಿಗೆ ಆಡೋದಾಗ್ಲಿ, ಅವ್ರಿಗೆ ಬೇರೆ ಎಲ್ಲ ಹುಡುಗಿರಿಗಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೊಳ್ಳೋ ಒಂದು ಎಬಿಲಿಟಿ ಮೋಕ್ಷಿತ್ ಅವ್ರಿಗಿದೆ. ಬಟ್ ಅವ್ರು ಇನ್ನೂ ಹೆಂಗ್ ಆಡಬೇಕು ಅಂತ ಕಂಡಿಡ್ಕೊಳ್ಳೋದ್ರಲ್ಲೇ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಈಗ ಒಂದು ರೈಟ್ ಟೈಮು ಶೋಭಾ ಶೆಟ್ಟಿಗೆ ಒಂದು ಎವಿಡೆನ್ಸ್ ಆಗಿ ಅವರೇ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋದಕ್ಕೆ. ಶೋಭಾ ಶೆಟ್ಟಿ ಧೈರ್ಯನ ನಿಜವಾಗ್ಲೂ ಮೆಚ್ಚಬೇಕು ಗುರು. ಯಾಕಂದರೆ ಒಂದು ತೆಲುಗು ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ಅವರು ನೆಗೆಟಿವಿಟಿ ಎಷ್ಟಿತ್ತು ಅಂತ ತೆಲುಗು ಬಿಗ್ ಬಾಸ್ ನೋಡಿರೋರಿಗೆ ಗೊತ್ತಾಗುತ್ತೆ. ತುಂಬ ನೆಗೆಟಿವಿಟಿ ಹೊತ್ಕೊಂಡು ಬಂದಿದ್ರು. ತೆಲುಗು ಬಿಗ್ ಬಾಸ್ ಸೀಸನ್ 8ಅಲ್ಲಿ ಎಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇದ್ರು ಅಂದರೆ ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇದ್ರು. ಅವ್ರನ್ನ ಎಲ್ಲರಿಗೂ ಬಾಯಿ ಬಡಿದು ಅವ್ರಿಗೆಲ್ಲರ ಎದುರು ನಿಂತು ಇನ್ನೇನು ಟಾಪ್ 5ಗೆ ಹೋಗ್ಬೇಕಾದ್ರೆ, ಅಂದರೆ ಟಾಪ್ 6 ಶೋಭಾ ಶೆಟ್ಟಿ ಅನ್ಕೊತೀನಿ. ಸೊ ಅಲ್ಲಿವರೆಗೂ ರೀಚ್ ಆಗಿದ್ರು ಶೋಭಾ ಶೆಟ್ಟಿ ಅವರು. ಅಷ್ಟು ನೆಗೆಟಿವಿಟಿ ಹೊತ್ಕೊಂಡು ಕೂಡ ಅವ್ರು ಅದಾದಮೇಲೆ ಬಿಗ್ ಬಾಸ್ ಸೀಸನ್ ಆದಮೇಲೆ ಅವ್ರ ಲೈಫಲ್ಲಿ ಲೀಡ್ ಮಾಡಿದಾಗ್ಬೋದು, ಮತ್ತೆ ಬಿಗ್ ಬಾಸ್ ಒಂದು ಆಪರ್ಚುನಿಟಿ ಅಂತ ಬಂದಾಗ ಮತ್ತೆ ಬಿಗ್ ಬಾಸ್ ಒಳಗಡೆ ಬರೋದಿರುತ್ತಲ್ಲ, ಅದು ನಿಜವಾಗ್ಲೂ ಈಸಿ ಅಲ್ಲ. ತುಂಬ ಕಡಿಮೆ ಜನನೇ ಅದನ್ನು ಮಾಡೋಕ್ಕೆ ಸಾಧ್ಯ. ಆ ಸ್ಪಿರಿಟ್ನ ಹಂಗೆ ಇಟ್ಕೊಂಡು ಒಂದು ಸ್ಟ್ರಾಟಜಿಗಳಾಗಲಿ ತೆಲುಗು ಬಿಗ್ ಬಾಸಲ್ಲಿ ಅವ್ರು ಏನೇನು ಕಲ್ತಿದ್ರು ಅದನ್ನೆಲ್ಲ ಕನ್ನಡ ಬಿಗ್ ಬಾಸಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ನನಗೆ ನಿನ್ನೆನೆ ಅಂತ ಅನ್ನಿಸ್ತು. ಅಲ್ಲಿ ನಮ್ಮ ಗೌತಮಿ ಅವ್ರನ್ನ ಚೂಸ್ ಮಾಡಿ ಕಾಯಿ ಹೊಡೆಯೋದಾಗಿರ್ಬೋದು, ಮಂಜಣ್ಣನ ಹೆಸರು ತೊಗೊಂಡು ಅವರು ರೀಸನ್ ಕೊಡೋದಾಗಿರ್ಬೋದು, ಪ್ರತಿಯೊಂದು ನೋಡಿದಾಗ ಅವರು ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ದಾರೆ ಬಿಗ್ ಬಾಸ್ಗೆ ಅಂತ ನನಗೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಶೋಭಾ ಶೆಟ್ಟಿ ಅವರ ಆಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಪ್ರೋಮಲ್ಲಿ ಏನಾಗ್ತಿದೆ ಅಂತ ಮಾತಾಡೋದಾದರೆ, ಸೀರಿಯಸ್ಲಿ ಮಂಜಣ್ಣನ ಡೈರೆಕ್ಟ್ ಟಾರ್ಗೆಟ್ ಮಾಡ್ತಾರೆ ನಮ್ಮ ಶೋಭಾ ಶೆಟ್ಟಿ ಅವರು ಅಂತಲೂ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅಷ್ಟೇ ಅಲ್ಲದೆ ಇನ್ನು ಏನಾದರೂ ಒಂದು ಕಳಪೆ ಆಗಲಿ, ಒಂದು ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಇಡೋದಾಗಲಿ, ಯಾವುದಾದ್ರೂ ಒಂದು ಟಾಸ್ಕ್ ಅಂತ ಬಂದಾಗ ಶೋಭಾ ಶೆಟ್ಟಿನ ಆಚೆ ಇಡ್ತಾರೆ ಮಂಜಣ್ಣ ಅವರು ಅಂತ ನಾವು ಕ್ಲಿಯರಾಗಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾಕಂದರೆ ನಿನ್ನೆ ಶೋಭಾ ಶೆಟ್ಟಿ ಅವರು ತೆಂಗಿನಕಾಯಿ ಹೊಡಿಬೇಕಾದ್ರೆ ಒಂದು ಸ್ನೇಹಕ್ಕೆ ಅನರ್ಹರು ಅಂತೆಲ್ಲ ಕೊಟ್ಟಿರ್ತಾರೆ. ಮತ್ತು ನನಗೆ ಒಂದು ಸ್ವಲ್ಪ ಮಂಜಣ್ಣ ಡಿಫ್ರೆಂಟ್ ವೈಬ್ ಇರುತ್ತೆ, ನಾನು ಅವ್ರಿಗೆ ಟಕ್ಕರ್ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಒಂದು ಸೆಲೆಕ್ಟ್ ಮಾಡೋದಾಗಿರ್ಬೋದು. ಪ್ರತಿಯೊಂದು ನಮ್ಮ ಮಂಜಣ್ಣನ ಹೆಸರು ತೊಗೊಂಡಿದ್ದಕ್ಕೋಸ್ಕರ ಶೋಭಾ ಶೆಟ್ಟಿ ಅವರು ನಾನು ಕ್ಲಿಯರ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಮಂಜಣ್ಣ ಅವರು ಪಕ್ಕ ಶೋಭಾ ಶೆಟ್ಟಿನ ಟಾರ್ಗೆಟ್ ಮಾಡೇ ಮಾಡ್ತಾರೆ ಇವತ್ತು ಅಂತ. ಹಂಗೆ ಮಾಡಿದ್ದಾರೆ. ಬಟ್ ಅವರು ಮಂಜಣ್ಣ ಅವರು ತಪ್ಪು ಮಾಡೋದೇನು ಅಂದರೆ, ಅವ್ರು ಟಾರ್ಗೆಟ್ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಅವ್ರು ಟಾರ್ಗೆಟ್ ಮಾತಾಡಬೇಕು, ಟಫ್ ಕಂಟೆಸ್ಟೆಂಟ್ಸ್ನ ಆಚೆ ಕಳಿಸ್ಬೇಕು, ಅದೇ ಬಿಗ್ ಬಾಸ್ ಆಟ. ಬಟ್ ಅಲ್ಲಿ ಆಡ್ಬೇಕಾದ್ರೆ ಒಂದು ರೀಸನ್ ಕೊಡ್ತಾರಲ್ವಾ, ಅದು ತುಂಬ ಕೆಟ್ಟದಾಗಿ ಕೊಡ್ತಾರೆ. ಒಂದು ಮಟ್ಟಿಗೆ ಅಕ್ಸೆಪ್ಟ್ ಮಾಡೋ ಹಂಗೂ ಕೂಡ ಇರಲ್ಲ. ನಿನ್ನೆ ರಜತ್ ಆ್ಯಕ್ಚುಲಿ ಮೈಕ್ ಹಾಕ್ಕೊಳ್ಳೋದನ್ನ ಮರ್ತೋಗಿರ್ತಾರೆ ಎಪಿಸೋಡಲ್ಲಿ. ಅಲ್ಲೂ ಇಲ್ಲೂ ರೂಲ್ಸ್ ಬ್ರೇಕ್ ಮಾಡಿದ್ದು, ಏನೂ ಸ್ವಲ್ಪ ಬಿಗ್ ಬಾಸ್ ಮನೆ ಆಟ ಗೊತ್ತಿಲ್ಲಪ್ಪ ಅಂತ ಅನಿಸಿದ್ದು ನನಗೆ ರಜತ್ ಅವ್ರಿಗೆ. ನನಗೆ ಶೋಭಾ ಶೆಟ್ಟಿ ಅವ್ರದ್ದಾದರೆ ಮಾತ್ರ ತುಂಬ ಚೆನ್ನಾಗಿ ಅವ್ರಿಗೆ ಕ್ಲಿಯರ್ ಐಡಿಯಾ ಇದೆ ಅಂತಂದು ನನಗೆ ಅನ್ನಿಸ್ತು. ಎಲ್ಲೂ ರೂಲ್ಸ್ ಬ್ರೇಕ್ ಮಾಡ್ದಂಗೆ ಏನೂ ನನಗೆ ಅನ್ನಿಸ್ಲಿಲ್ಲ. ರೂಲ್ಸ್ನ ಅಲ್ಲಾಡಿಸ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ ಮಂಜಣ್ಣ ಅವರು. ಒಂದೇ ಒಂದು ದಿನ ಆಗಿರೋದು ಇನ್ನು ಅವ್ರು ಬಂದು. ಆ್ಯಕ್ಚುಲಿ ಅವತ್ತೇ ಬಂದಿರೋದು, ಹೇಳ್ಬೇಕಂದ್ರೆ ನಮಗೆ ತೋರಿಸ್ತಿರೋದೇ ನಿನ್ನೆ ಎಪಿಸೋಡು, ಇವತ್ತು ಟೆಲಿಕಾಸ್ಟ್ ಆಗ್ತಿರೋದು ಅಂತ ಅನ್ಸುತ್ತೆ. ಸೊ ಅಷ್ಟರಲ್ಲಿ ನಮ್ಮ ಮಂಜಣ್ಣನ್ಗೆ ಅದು ಏನು ರೂಲ್ಸ್ ಗಡ ಅನ್ಸ್ಬಿಟ್ರು ನಮ್ಮ ಶೋಭಾ ಶೆಟ್ಟಿ ಅವರಂತೂ ನನಗೆ ಗೊತ್ತಾಗ್ತಿಲ್ಲ. ರೀಸನ್ ಕೊಡಬೇಕಾದ್ರೆ ಮಂಜಣ್ಣ ಅವರು ತುಂಬ ಪ್ರಿಸೈಸ್ ಆಗಿ ಆಲೋಚನೆ ಮಾಡಿ ಒಂದು ಕರೆಕ್ಟ್ ರೀಸನ್ ಕೊಟ್ಟರೆ ಅವ್ರು ಮಾತಾಡೋದಕ್ಕೆ ತೂಕ ಇರುತ್ತೆ. ಇಲ್ಲಾಂದ್ರೆ ಅವ್ರು ಏನೋ ಮಾಡ್ತಾನೆ ಬಿಡುಗರು, ಇವಳು ಮಾಡಿದಾಳಂತೆ ಇವ್ನು ಬಂದು ಅಟ್ಯಾಕ್ ಮಾಡ್ತಾ ಇದ್ದಾನೆ ಅನ್ನಂಗೆ ಕಾಣಿಸೋದು ಆಚೆ ಜನಕ್ಕೆ. ಈಗ ನಮಗೆ ಅನ್ನಿಸ್ತಿರೋದು ಹಂಗೇನೆ ಆ್ಯಕ್ಚುಲಿ, ಅಯ್ಯೋ ಬಂದಿದ್ದಾನೆ ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ ಬಿಡು ಅಂತಲೇ ಅನಿಸ್ತಾ ಇರೋದು. ಅಲ್ಲಿ ಶೋಭಾ ಶೆಟ್ಟಿ ಅವ್ರು ಮಾತ್ರ ಸೂಪರಾಗೆ ಟಕ್ಕರ್ ಕೊಟ್ಟರು. ರೆಸ್ಪೆಕ್ಟ್, ಕೇಳಿಸ್ಕೊಳ್ಳಿ, ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದರೆ ಮಂಜಣ್ಣ ಅವರು ಒಂದು ವ್ಯಾಲಿಡ್ ಪಾಯಿಂಟ್ ಆಪೋಸಿಟ್ ಪರ್ಸನ್ ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ಹೇಳಿರೋದಕ್ಕೆ ಅಂತ ಅಂದರೆ, ಆ ಪಾಯಿಂಟ್ನೇ ಬಿಟ್ಬಿಟ್ಟು ಬೇರೆ ಪಾಯಿಂಟ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಮಂಜಣ್ಣವರು. ಕೂಗಾಡಿ ಅರ್ಚಾಡಿ ಏನೇನೋ ಎಲ್ಲೆಲ್ಗೋ ಟಾಪಿಕ್ ತೊಗೊಂಡು ಹೋಗ್ಬಿಡ್ತಾರೆ.
ಹಂಗಿರ್ಬೇಕಾದ್ರೆ ಶೋಭಾ ಶೆಟ್ಟಿ ಅವರೇ ರೈಟ್ ಪರ್ಸನ್ನು ಮಂಜಣ್ಣನ್ಗೆ ಲಗಾಮ್ ಹಾಕಕ್ಕೆ ಅಂತ ಅನ್ನಿಸ್ತು. ರೆಸ್ಪೆಕ್ಟ್, ಫಸ್ಟ್ ಕೇಳಿಸ್ಕೊಳ್ಳಿ ಅಂತ ಅವ್ರ ವಾಯ್ಸು ಬೇರೆ ಹಂಗೆ ಇದೆ, ಜೋರಾಗಿದೆ ಶೋಭಾ ಶೆಟ್ಟಿ ಅವರು. ನಿಜವಾಗ್ಲೂ ಈ ಥರ ಹುಡುಗಿ ಬೇಕಾಗಿತ್ತು ಅಂತ ನನಗೆ ಪದೇ ಪದೇ ಅನ್ನಿಸ್ತಾ ಇದೆ. ತುಂಬ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಶೋಭಾ ಶೆಟ್ಟಿ ಅವರು ಮಾತ್ರ. ತುಂಬ ಕ್ರೇಜ್ ಇದೆ, ಹಿಂಗೆ ಆಡ್ಕೊಂಡು ಬರಬೇಕು. ಯಾಕಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದಾದ್ಮೇಲೆ ಒಂದು 50 ಡೇಸ್ ಆದಮೇಲೆ ಬರೋದು, ಅಷ್ಟಿಷ್ಟಂತೂ ಈಸಿ ಇರಲ್ಲ ಗುರು, ತುಂಬ ಕಷ್ಟ ಇರುತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ. ಯಾಕಂದರೆ ಇವಾಗ ಆಗಲೇ ನಮಗೆ ಅನಿಸ್ತಾ ಇದೆ, ಓಕೆ ತ್ರಿವಿಕ್ರಮ್ ಫೇವ್ರೇಟು, ಭವ್ಯಗೌಡ ಅವ್ರ ಫೇವ್ರೇಟು, ಮೋಕ್ಷಿತಾ ಅವ್ರ ಫೇವ್ರೇಟು, ಗೌತಮಿ ಪಾಸಿಟಿವಿಟಿ, ಮಂಜಣ್ಣ ರಗಡು ಅಂತ ಅವ್ರಿಗೆ ಅವ್ರ ಫ್ಯಾನ್ ಫಾಲೋಯಿಂಗ್ ಆಲ್ರೆಡಿ ಕ್ರಿಯೇಟ್ ಆಗೋಗ್ಬಿಟ್ಟಿದ್ದಾರೆ. ಸೊ ಇಂಥ ಟೈಮಲ್ಲಿ ಒಳಗಡೆ ಬಂದು ಅವ್ರ ಫ್ಯಾನ್ ಫಾಲೋಯಿಂಗ್ನ ಕ್ರಿಯೇಟ್ ಮಾಡ್ಕೊಳ್ಳೋದಿರುತ್ತಲ್ಲ, ಅದು ನಿಜವಾಗ್ಲೂ ಸಣ್ಣ ಮಾತಲ್ಲ. ಆದರೆ ಆ ಕಡೆ ರಜತ್ ಅವ್ರು ಮಾತ್ರ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತಲೇ ನನಗನ್ಸುತ್ತೆ. ಅಷ್ಟೊಂದು ಐಡಿಯಾ ಇಲ್ವಾ ಬಿಗ್ ಬಾಸ್ ಮೇಲೆ ಅಂತ ಅನಿಸುತ್ತೆ. ಅವ್ರಿಗೆ ಬೇರೆ ರಿಯಾಲಿಟಿ ಶೋ ಮೇಲೆ ಐಡಿಯಾ ಇರ್ಬೋದು, ಬಟ್ ಬಿಗ್ ಬಾಸ್ ಅಂತ ಬಂದಾಗ ಅಷ್ಟು ಕಷ್ಟನ ಗುರು ರಜತ್ ಅಂತ ನನಗೆ ಅನ್ನಿಸ್ತು. ಅಲ್ಲಿ ಹೋಗಿ ನನಗೆ ಕುಕಿಂಗ್ ಬರಲ್ಲ, ಕಟ್ಟಿಂಗ್ ಮಾಡೋಕ್ಕೆ ಬರಲ್ಲ ಅಂತೆಲ್ಲ ಅವ್ರ ವೀಕ್ನೆಸ್ ಎಲ್ಲ ಹಂಗೆ ಹೇಳ್ತಾ ಇದ್ದಾರೆ. ಬರಲ್ಲ ಅಂದರೂ ಕೂಡ ಮಾಡಿ ತೋರಿಸ್ಬೇಕಾಗಿತ್ತಾ ಅಂತ ನನಗೆ ಅನ್ನಿಸ್ತು. ಮತ್ತು ಅವ್ರ ವಾಯ್ಸ್ನ ಎಲ್ಲೂ ಸ್ಟ್ರಾಂಗ್ ಆಗಿ ತೊಗೊಳ್ಳಿಲ್ಲ. ಒಂದು ನಾಮಿನೇಷನ್ ಅಂತ ಬಂದಾಗೂ ಕೂಡ ಜಾಸ್ತಿ ಶೋಭಾ ಶೆಟ್ಟಿ ಅವರ ಡಿಸಿಷನ್ ಮೇಲೆ ಅವರು ಡಿಪೆಂಡ್ ಆಗ್ತಾ ಇದ್ರ ಅಂತ ಅನ್ನಿಸ್ತು. ಅಲ್ಲಿ ಶೋಭಾ ಶೆಟ್ಟಿ ಅವರು ವ್ಯಾಲಿಡ್ ಪಾಯಿಂಟ್ನ ಇಟ್ಕೊಂಡು ಒಂದು ಎಲಿಮಿನೇಷನಿಂದ ಸೇವ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ನಾಮಿನೇಷನಿಂದ ಸೇವ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಮಾಡ್ತಾ ಇದ್ರು. ಅದು ಅವರ ವೈಯಕ್ತಿಕ ಆಗಿರ್ಬೋದು. ಬಟ್ ಶೋಭಾ ಶೆಟ್ಟಿ ಅವರು ರೀಸನ್ ಕೊಟ್ಟು ಅವ್ರನ್ನ ತೆಗಿಯೋದಿರ್ತಿತ್ತಲ್ಲ, ಅದು ತುಂಬ ಪ್ರಿಸೈಸ್ ಅಂತ ಅನ್ನಿಸ್ತು. ತುಂಬ ಒಂದು ಪ್ರಾಮಾಣಿಕವಾಗಿದ್ದಾಳಪ್ಪ ಅಂತ ಅನ್ನೋಂಗೆ ಎದ್ದು ಕಾಣಿಸ್ತಾ ಇತ್ತು ನಮಗೆ. ಅವ್ರು ವೈಯಕ್ತಿಕವಾಗಿ ಅವ್ರನ್ನ ಯಾರನ್ನ ತೆಗಿತಿದ್ದಾರೆ, ಅವ್ರ ಆಟಿಗೋಸ್ಕರ ತೆಗಿತಿದಾರಲ್ಲ ನನ್ನ ಸೈಡ್ಗೆ ಇಟ್ಬಿಟ್ರೆ ಒಂದು ಜೆನ್ಯೂನ್ ರೀಸನ್ ಇಟ್ಕೊಂಡು ನಾಮಿನೇಟ್ ಮಾಡ್ತಾ ಇದ್ರು. ಬಟ್ ಇಲ್ಲಿ ರಜತ್ ಅವರು ತುಂಬ ಎಡವುದ್ರು ಅಂತ ಅನ್ನಿಸ್ತು ನನಗೆ. ಫಸ್ಟ್ ಆಫ್ ಆಲ್ ಎಡವುದಕ್ಕಿಂತನೂ ಅವ್ರು ಏನೂ ಮಾಡ್ತಾನೆ ಇಲ್ವಲ್ಲ ಗುರು, ಇವ್ರಿಗೆ ಅರ್ಥ ಆಗ್ತಿಲ್ವಲ್ಲ. ಇದೇ ಥರ ಇದ್ರೆ ಸ್ವಲ್ಪ ಜಾಸ್ತಿ ಡಿಫಿಕಲ್ಟ್ ಇರುತ್ತೆ. ಸುಮ್ಮನೆ ಬಂದು ಡಬ್ಬ ಹೊಡ್ಕೊಂಡ್ಬಿಟ್ರಾ ತ್ರಿವಿಕ್ರಮ್ ಮೇಲೆ, ಮಂಜು ಅವ್ರ ಮೇಲೆ ಅಂತ ನನಗೆ ಅನ್ನಿಸ್ತು. ಮತ್ತು ಫ್ರೆಂಡ್ಶಿಪ್ ಮುರಿತೀನಿ ಅಂತ ತ್ರಿವಿಕ್ರಮ್ನೇ ಜಾಸ್ತಿ ಟಾರ್ಗೆಟ್ ಮಾಡ್ದಂಗೆ ಅನ್ನಿಸ್ತು ರಜತ್ ಅವರು. ಬಟ್ ತ್ರಿವಿಕ್ರಮ್ಗಿರೋ ಸ್ಮಾರ್ಟ್ನೆಸ್ನಾಗಲಿ, ಒಂದು ತಾಳ್ಮೆ ಆಗಲಿ, ಒಂದು ಥಿಂಕಿಂಗ್ ಎಬಿಲಿಟಿ ಆಗಲಿ ರಜತ್ ಅವರು ತುಂಬ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ತಾನೇ ಬಂದಿದ್ದಾರೆ, ಹೋಗ್ಬಿಟ್ಟು ಅವ್ರ ಆಟನ ಬೂಸ್ಟ್ ಮಾಡೋಕ್ಕೆ ಒಂದು ಟಿಪ್ಸ್ ಕೊಡ್ತಾ ಇದ್ದಾರೆ. ಗುರು ಈ ಮನುಷ್ಯಂಗೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಬಂದಿರೋದು ವೈಲ್ಡ್ ಕಾರ್ಡ್ ಎಂಟ್ರಿ, ಅವ್ರಿಗೆ ಆಲ್ರೆಡಿ ಒಂದು ಟಿಪ್ಸು ಎಲ್ಲ ಕೊಟ್ಬಿಟ್ರೆ ಅದು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಏನು ಮೋಸ, ನೀವು ಹಂಗಾಡ್ತಾರೆ ಹಿಂಗಾಡ್ತಿಲ್ಲ ಅಂತ ಚೈತ್ರ ಕುಂದಾಪುರ ಅವ್ರು ಹೇಳಿದ್ರಲ್ಲ, ಹಂಗೂ ಹೇಳ್ತಾ ಇಲ್ಲ. ಫುಲ್ ನ್ಯಾಯವಾಗಿ ಏನಿದೆಯೋ ಆಚೆ ಏನಾಗ್ತಾ ಇದೆಯೋ ಅದನ್ನೇ ಹೇಳ್ತಿದ್ದಾರೆ. ಸೊ ಹಿಂಗಾಡಿದ್ರೆ ಅವ್ರಿಗೆ ಗೇಮ್ಗೆ ಟಫ್ ಆಗುತ್ತಲ್ವ ಅನ್ನೋದನ್ನ ರಜತ್ ಅವರು ಮರ್ತು ಬಿಟ್ರ ಅಂತ ಅನ್ನಿಸ್ತು. ಓವರ್ ಆಲ್ ನನಗೆ ಶಿಲ್ಪಾ ಶೆಟ್ಟಿ ಮತ್ತು ರಜತ್ ಅವ್ರನ್ನ ನೋಡಿದಾಗ ನನಗೆ ಶಿಲ್ಪಾ ಶೆಟ್ಟಿ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ, ಲೇಡಿ ಟೈಗರ್ ಥರ ಕಾಣಿಸ್ತಾ ಇದ್ದಾರೆ. ಹಿಂಗೇನಾದರೂ ಆಡ್ಕೊಂಡು ಬಂದರು ಅಂದರೆ ಶಿಲ್ಪಾ ಶೆಟ್ಟಿ ಅವರು, ಅಯ್ಯೋ ಯಾಕಪ್ಪ ನಂಗೆ ಶಿಲ್ಪಾ ಶೆಟ್ಟಿ ಅವ್ರು ಬರ್ತಾ ಇದ್ದಾರೆ. ಶೋಭಾ ಶೆಟ್ಟಿ ಅವ್ರು ಹಿಂಗೆ ಆಡ್ಕೊಂಡು ಬಂದರು ಅಂದರೆ ಸೀರಿಯಸ್ಲಿ ಈ ಸಲ ಸೀಸನ್ಗೆ ಲೇಡಿ ಒಂದು ಹುಡುಗಿ ವಿನ್ ಆಗೋದ್ರಲ್ಲಿ, ಬಿಗ್ ಬಾಸ್ ಟೈಟಲ್ ಎತ್ತೋದ್ರಲ್ಲಿ ಡೌಟೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಎಲ್ಲೂ ನೆಗೆಟಿವಿಟಿ ತಂದ್ಕೊಳ್ದೆ ಒಂದು ಸಾಫ್ಟ್ ಆಗಿ ಆಡ್ಕೊಂಡು ಬರಬೇಕು ಶೋಭಾ ಶೆಟ್ಟಿ ಅವರು. ಸಿಕ್ಕಾಪಟ್ಟೆ ಗದ್ರಿ ಮಂಜಣ್ಣನ ಬಾಯಿ ಮುಚ್ಚಿ ಕೈ ಕಟ್ಕೊಂಡು ನಿಲ್ಲಂಗ್ ಮಾಡ್ತಾರೆ. ಅದು ಇಲ್ಲಿವರೆಗೂ ಯಾರಿಗೂ ಆಗಿರ್ಲಿಲ್ಲ, ತ್ರಿವಿಕ್ರಮ ಕೂಡ ಆಗಿರ್ಲಿಲ್ಲ ಮಂಜಣ್ಣನ ಕೈ ಕಟ್ ನಿಲ್ಸಕ್ಕೆ. ಆ ಥರ ಮಾತಾಡಿದ್ದಾರೆ. ಏನೇನು ಮಾತಾಡಿದ್ದಾರೆ, ಯಾರ್ಯಾರು ವ್ಯಾಲಿಡ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಬಟ್ ಅಲ್ಲಿ ಡಿಸ್ಕಷನು ಜೋರಾಗಿ ಆಗಿದೆ ಅಂತ ನನಗೆ ಎದ್ದು ಕಾಣಿಸ್ತಾ ಇದೆ. ಯಾಕಂದರೆ ಅಲ್ಲಿ ನಮ್ಮ ಹನುಮಂತು ಮತ್ತು ನಮ್ಮ ಧನರಾಜ್ ಅವರು ಓ ಮೈ ಗಾಡ್ ಹೆಂಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಓ ಮೈ ಗಾಡ್ ಅನ್ಸಲ್ಲ, ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಏನು ಮಚ್ಚ ನಾವೇನಾದರೂ ಆ ಅದ್ರಲ್ಲಿ ಇದ್ದಿದ್ರೆ ಹುಚ್ಚೋಯ್ಕೊಬಿಡ್ತಿದ್ವಿ ಅನ್ಸುತ್ತೆ ಅಂತ ನಮ್ಮ ಇವ್ರು ಅನ್ನೋದು, ಹನುಮಂತು ಅನ್ನೋದು. ಅದಕ್ಕೆ ಧನರಾಜ್ ಕೌಂಟರ್ ಕೊಡೋದು. ಇವರಿಬ್ರು ಪೇರು ಈ ಪ್ರೋಮೋಗೆ ಎಡಿಟ್ ಮಾಡಿ ಹಾಕಿದಾರಲ್ಲ, ಕ್ರೇಜಿ ಅಂತ ಅನ್ನಿಸ್ತು ನನಗೆ. ಇವರಿಬ್ಬರು ಪೇರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ, ಆನೆಸ್ಟ್ ಅನ್ಸುತ್ತೆ, ಜೆನ್ಯೂನ್ ಅನ್ಸುತ್ತೆ. ಓವರ್ ಆಲ್ ನೋಡಬೇಕು ಅಂದರೆ ಮಾತ್ರ ಶಿಲ್ಪಾ ಶೆಟ್ಟಿ ರಜತ್ ಪ್ರೆಸೆನ್ಸು ಎಲ್ಲರಿಗೂ ಗಡಗಡ ಅಂತ ಅಂತೂ ಅನ್ನಿಸ್ತಾ ಇದೆ. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.